ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ಬೀಗ ಹಾಕಲಾಗಿದೆ. ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸರೋವರ ಸೊಸೈಟಿಗೆ ಬೀಗ ಜಡಿಯಲಾಗಿದೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಂದ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಸಿಇಒ ಶ್ರುತಿಯ ವಿರುದ್ಧ ತನಿಖೆಗೆ ಆದೇಶಿಸಿ ಸೊಸೈಟಿ ಆಸ್ತಿಯನ್ನು ಸದ್ಯ ಜಪ್ತಿ ಮಾಡಲಾಗಿದೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಂದ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಕೋಟಿ ಕೋಟಿ ರೂಪಾಯಿ ಅವ್ಯವಹಾರದ ವಿರುದ್ಧ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರಿನ HMT ಬಡಾವಣೆಯಲ್ಲಿರುವಂತಹ ಸರೋವರ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮ ಬಯಲಾಗಿದೆ. ನ್ಯೂಸ್ ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿ ಪ್ರಸಾರ ಮಾಡಿದೆ. ನ್ಯೂಸ್ ಫಸ್ಟ್ ಸುದ್ದಿಯ ಬೆನ್ನಲ್ಲೇ ಈಗ ಸರೋವರ ಸೊಸೈಟಿಗೆ ಬೀಗ ಬಿದ್ದಿದೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಇದರ ಸಿಇಒ ಶ್ರುತಿ ಈಕೆಯ ವಿರುದ್ಧ ತನಿಖೆ ನಡೆಸಬೇಕು ಅಂತ ಹೇಳಿ ಆದೇಶ ನೀಡಿ ಸದ್ಯ ಸೊಸೈಟಿಗೆ ಬೀಗ ಹಾಕಿ ಜಪ್ತಿ ಮಾಡಿದ್ದಾರೆ. ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಈ ಆದೇಶ ಹೊರಡಿಸಿದ್ದಾರೆ. ಸರ್, ನಾನು ಈ ಮೀಡಿಯಾ ಬಂದು ಕುತ್ಕೊಂಡ್ಮೇಲೆ ಎಲ್ರಿಗೂ ಒಂದು ಸ್ವಲ್ಪ ತಿಳಿದ್ಮೇಲೆ ಸಹಕಾರಿ ಇಲಾಖೆಗೆ ಮತ್ತೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ಗಳು ಆಯ್ತು. ಸಹಕಾರಿ ಇಲಾಖೆಯಿಂದ 1,72,00,000 ನಂದು ಮೋಸ ಆಗಿದೆ ಅಂತ ನಾನು ಹೋಗಿ ಸಹಕಾರಿ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಬ್ಯಾಂಕ್ ಅವರು ಸಮೇತ ಇವಳು ಮಾಡಿರೋದು ಈ ಮ್ಯಾನೇಜರ್ ಶ್ರುತಿ MK ಅನ್ನೋರು ಮೋಸ ಮಾಡಿದ್ದಾರೆ ಅಂತ ಅವಳ ಮೇಲೂ ಕಂಪ್ಲೇಂಟ್ ಮಾಡಿ ಅವರು ಒಂದು 4-5 FIR ಮಾಡಿದ್ದಾರೆ. FIR ಆದ್ಮೇಲೆ ಅವ್ರ ಪ್ರಾಪರ್ಟಿನೂ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ. ಅವಳ ಪ್ರಾಪರ್ಟಿ, ಅವ್ರ ತಮ್ಮನ ಪ್ರಾಪರ್ಟಿ, ಆಮೇಲೆ ಅವ್ರ ತಂದೆ ಪ್ರಾಪರ್ಟಿ. ಅವಳು ಎಲ್ಲ ದುಡ್ಡನ್ನು ತಮ್ಮ ನಿವಾಸ ಕನ್ಸ್ಟ್ರಕ್ಷನ್ ಮತ್ತೆ ಅಲ್ಲಿ ಇಲ್ಲಿ ಎಲ್ಲ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಡೆನೂ ಈ ತರ ಹಿಂಗಾಗಿದೆ ಸರ್. ಈಗ ಸಹಕಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ HMT ಲೇಔಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ಈ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಶ್ರುತಿ ಅಂತ ಹೆಸರಿನ ಒಬ್ಬರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅಲ್ಲಿ ಕೆಲವು ಸುಳ್ಳು ಸಾಲಗಳನ್ನು ಸೃಷ್ಟಿ ಮಾಡಿ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಸಂಘದ ಅಧ್ಯಕ್ಷರು ಮತ್ತು ಕೆಲವರು ನಿರ್ದೇಶಕರು ನಮಗೆ ದೂರು ನೀಡಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಂಘದ ಕಾರ್ಯದರ್ಶಿಯಾಗಿದ್ದಂಥ ಶ್ರುತಿ ಮತ್ತು ಅವರ ಸಹೋದರರ ಮೇಲೆ ದಾವೆಯನ್ನು ಕೂಡ ಹಾಕಿದ್ದಾರೆ. ಅವರು ಅವ್ಯವಹಾರ ಮಾಡಿದಾರಾ ಇಲ್ವಾ ಎನ್ನುವುದನ್ನು ಪರಿಶೀಲನೆ ಮಾಡೋದಕ್ಕೆ ನಮ್ಮಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ 64ರ ಅಡಿಯಲ್ಲಿ ಒಂದು ವಿಚಾರಣೆಗೆ ಕೂಡ ಆದೇಶವನ್ನು ಮಾಡಿದ್ದೇವೆ. ವಿಚಾರಣಾ ವರದಿ ನಮಗೆ ಇನ್ನು 1 ತಿಂಗಳಲ್ಲಿ ನಮ್ಮ ಕೈ ಸೇರುತ್ತೆ. ಆ ವರದಿ ಬಂದಾದ ನಂತರ ಶ್ರುತಿ ಮತ್ತು ಅವರ ಸಂಬಂಧಿಕರುಗಳು ಅವ್ಯವಹಾರದಲ್ಲಿ ಏನಾದರೂ ಭಾಗಿಯಾಗಿದ್ದಲ್ಲಿ ಆರೋಪಗಳು ಸಾಬೀತಾದರೆ ಅವರ ಮೇಲೆ ತಕ್ಷಣ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಡೀಟೇಲ್ಸ್ ಕೊಡ್ತಾರೆ ರಘುಪಾಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಘುಪಾಲ್, ನ್ಯೂಸ್ ಫಸ್ಟ್ ವರದಿಯ ಫಲಶ್ರುತಿ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಈ ಸರೋವರ ಕೋಆಪರೇಟಿವ್ ಸೊಸೈಟಿ ಅಕ್ರಮದ ವಿಚಾರದಲ್ಲಿ? ವಿಜಯ್, ಕಳೆದ ಕೆಲವು ತಿಂಗಳುಗಳ ಹಿಂದೆ ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅವ್ಯವಹಾರ ಜೊತೆಗೆ ಅಲ್ಲಿ ಹೂಡಿಕೆದಾರರಿಗೆ ಯಾರೆಲ್ಲ ಹೂಡಿಕೆ ಮಾಡಿದ್ರು ಅವರಿಗೆ ಮೋಸ ಆಗಿರುವುದ್ರ ಬಗ್ಗೆ ವಿಸ್ತೃತವಾಗಿ ನ್ಯೂಸ್ ಫಸ್ಟ್ ಮೂಲಕ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ವರದಿಯ ನಂತರ ಸಹಕಾರ ಇಲಾಖೆ ಜೊತೆಗೆ ಜಂಟಿ ನಿಬಂಧಕರಾಗಿರುವಂತಹ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಒಂದು ದೂರನ್ನ ದಾಖಲು ಮಾಡ್ಕೊಳ್ತಾರೆ. ದೂರನ್ನ ದಾಖಲು ಮಾಡಿಕೊಂಡು ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರಿನ HMT ಲೇಔಟ್ನಲ್ಲಿರುವಂತಹ ಈ ಸೊಸೈಟಿನಲ್ಲಿ ಎಷ್ಟು ಹಣವನ್ನು ಹೂಡಿಕೆ ಮಾಡಿಸ್ಕೊಳ್ಳಲಾಗಿದೆ, ಜೊತೆಗೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಮೋಸ ಆಗಿದೆ, ಇದೆಲ್ಲದರ ಬಗ್ಗೆ ಒಂದು ತನಿಖೆ ನಡೆಸೋದಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡ್ತಾರೆ. ಈ ಸಮಿತಿ ಕಳೆದ ಕೆಲವು ತಿಂಗಳುಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ತನಿಖೆ ನಡೆಸ್ತಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಕಿಂಗ್ ಪಿನ್ ಆಗಿ ಕಾಣಿಸ್ಕೊಳ್ತಿರುವಂತದ್ದು ಆ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಏನಿದೆ, ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಸಿಇಒ ಆಗಿರುವಂತಹ ಶ್ರುತಿ MK ಜೊತೆಗೆ ಅಲ್ಲಿನ ಅಧ್ಯಕ್ಷರಾಗಿರುವಂತಹ ಬೋರೇಗೌಡರು ಕೂಡ ಇದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ ಅನ್ನೋ ಒಂದು ವಿಚಾರಣೆಯಲ್ಲಿ ಈಗ ವಿಚಾರಣಾ ವರದಿನಲ್ಲಿ ತಿಳಿಸಲಾಗಿರುವಂತದ್ದು. ಯಾವಾಗ ಸಹಕಾರ ಇಲಾಖೆ ಈ ಒಂದು ತನಿಖೆಗೆ ಆದೇಶವನ್ನ ಮಾಡುತ್ತೆ, ಯಾರೆಲ್ಲ ಗ್ರಾಹಕರಿಗೆ ಇಲ್ಲಿ ಮೋಸ ಆಗಿದೆ, ಯಾರೆಲ್ಲ ಹೂಡಿಕೆದಾರರಿಗೆ ಇಲ್ಲಿ ಮೋಸ ಆಗಿದೆ, ಅಲ್ಲಿವರೆಗೂ ಕೂಡ ಇಲ್ಲಿ ಸಿಇಒ ಶ್ರುತಿ MK ಅವರ ಆಸ್ತಿ ಏನಿದೆ, ಸ್ಥಿರಾಸ್ತಿಗಳೇನಿದೆ
ಅದೆಲ್ಲವನ್ನ ಕೂಡ ಮುಟ್ಟುಗೋಲು ಹಾಕಿಕೊಳ್ಳಾಗಿರುವಂಥದ್ದು. ಪೂರ್ವ ಜಪ್ತಿ ಆದೇಶವನ್ನ ಮಾಡಿ ಶ್ರುತಿಗೆ ಸೇರಿರುವಂತಹ ಜೊತೆಗೆ ಅವರ ಸಹೋದರರಿಗೆ ಸೇರಿರುವಂಥದ್ದು 2 ಆಸ್ತಿಗಳನ್ನ ಪೂರ್ವ ಜಪ್ತಿ ಆದೇಶವನ್ನ ಮಾಡಿ ಈಗ ಮುಟ್ಟುಗೋಲನ್ನು ಹಾಕಿಕೊಳ್ಳಲಾಗಿದೆ. ಅದನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆ ಮುಗಿಯುವವರೆಗೂ ಕೂಡ ತನಿಖಾ ಆದೇಶ ಹೊರ ಬರುವವರೆಗೂ ಕೂಡ ಮಾರಾಟ ಮಾಡುವಂತಿಲ್ಲ ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಲಾಗಿರುವಂಥದ್ದು. ಜೊತೆಗೆ ಈ ಒಂದು ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಅವ್ಯವಹಾರ ಆಗ್ತಾ ಇದ್ರು ಕೂಡ ಸೊಸೈಟಿ ಯಾಕೆ ಇದನ್ನ ಮಾನಿಟರ್ ಮಾಡಿಲ್ಲ, ಆ ಕಾರಣಕ್ಕೋಸ್ಕರವಾಗಿ ಸೊಸೈಟಿನಲ್ಲಿರುವಂತಹ ಒಂದಷ್ಟು ಡೈರೆಕ್ಟರ್ಸ್ ಇರ್ಬೋದು, ಜೊತೆಗೆ ಅಧ್ಯಕ್ಷರಾಗಿರುವಂತಹ ಬೋರೇಗೌಡರ ವಿರುದ್ಧ ಕೂಡ ದೂರನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಿರುವಂಥದ್ದು. ಅಲ್ಲಿವರೆಗೆ ಸಹಕಾರ ಇಲಾಖೆಯ ಸುಪರ್ದಿಗೆ ಈ ಒಂದು ಸರೋವರ ಕೋಆಪರೇಟಿವ್ ಸೊಸೈಟಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿರುವಂಥದ್ದು, ಬೀಗ ಮುದ್ರೆಯನ್ನು ಕೂಡ ಹಾಕಲಾಗಿರುವಂಥದ್ದು. ಸದ್ಯಕ್ಕೆ ಅಲ್ಲಿ ಯಾವುದೇ ವ್ಯವಹಾರಗಳು ಕೂಡ ನಡೀತಾ ಇಲ್ಲ. ಯಾಕಂದ್ರೆ ಈ ಒಂದು ಸೊಸೈಟಿನಲ್ಲಿ ಯಾರೆಲ್ಲ ಗ್ರಾಹಕರಿಂದ ಹಣವನ್ನು ಹೂಡಿಕೆ ಮಾಡಿಕೊಳ್ಳಲಾಗಿತ್ತು ಆ ಒಂದು ಹಣವನ್ನ ಹಿಂದಿರುಗಿಸದೆ ಬಹಳಷ್ಟು ಮಂದಿಗೆ ಮೋಸ ಮಾಡಲಾಗಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಒಂದು ವಿಚಾರ ಈಗ ಬಯಲಿಗೆ ಬರ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿರುವಂಥದ್ದು ಶ್ರುತಿ MK ಅನ್ನೋ ಒಂದು ಆರೋಪ ಕೂಡ ಬಂದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಇಲಾಖೆ ಏನೋ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಆ ಸಮಿತಿಯ ತನಿಖಾ ಅಧಿಕಾರಿಗಳು ಕೂಡ ಒಂದು ವರದಿಯನ್ನ ವಿಚಾರಣೆ ದಿನ ಒಂದು ವರದಿಯನ್ನ ಕೂಡ ಈಗ ಜಂಟಿ ನಿಬಂಧಕರಿಗೆ ಒಂದು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಆ ಒಂದು ವಿಚಾರಣೆಯಲ್ಲಿ ಗೊತ್ತಾಗ್ತಿರುವಂಥದ್ದು ಯಾರು ದೂರು ಕೊಟ್ಟಿದ್ರು, ಆ ಒಂದು ದೂರುದಾರರು 1 ಕೋಟಿ ಮಹೇಶ್ ಅವರು ದೂರು ಕೊಟ್ಟಿರುವಂಥದ್ದು. ಆ ಮಹೇಶ್ ಅವರಿಗೆ 1,70,00,000 ರೂಪಾಯಿ ಹಣವನ್ನು ಕೂಡ ಈಗ ಬಡ್ಡಿ ಸಮೇತ ಅವರಿಗೆ ಅಸಲನ್ನ ಹಿಂದಿರುಗಿಸಬೇಕು ಅನ್ನೋ ಒಂದು ವಿಚಾರಣೆ ಆದೇಶವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.